ಇಬ್ಬರು ಇರ್ತಾರೆ. ಭೂತ ಬಂಗಲೆ ಇದ್ದ ಹಾಗೆ ಇರುತ್ತೆ. ಯಾರ್ಯಾರ್ಯಾರ್ಯಾರೂ ಇರುವುದಿಲ್ಲ. ಸ್ವಂತ ಮಕ್ಕಳೇ ಆ ಆನಂದವನ್ನು ಅನುಭವಿಸುವುದಕ್ಕೆ ಜೊತೆಗಿರೋದಿಲ್ಲ. ಎಲ್ಲಿಯೋ ಹೋಗಿರ್ತಾರೆ ದೇಶಾಂತರಕ್ಕೆ. ದೊಡ್ಡದಾದ ಮನೆ, ಯಾಕಾದರೂ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ ಅಂತನಿಸೋ ಹಾಗಿರುತ್ತದೆ. ಕಾರಣ ಅದು ಹಣದಿಂದ ಬಂದ ಮನೆ. ತಪಸಾ ವಿಂದತೆ ಮಹತ್. ಮನೆ ಪುಟ್ಟದಾಗಿದ್ದರೂ ಪ್ರಬಲವಾದ ಪುಣ್ಯದಿಂದ ತಪಸ್ಸಿನಿಂದ ಪಡೆದುಕೊಂಡಿದ್ದರೆ ಯಾವಾಗಲೂ ಹೋಗುವ ಬರುವ ಜನ, ಯಾವಾಗಲೂ ನಗು, ಯಾವಾಗಲೂ ಉತ್ಸಾಹ, ಯಾವಾಗಲೂ ಉತ್ಸವಗಳು, ಯಾವಾಗಲೂ ಪುಣ್ಯ ಸಾಧನೆ. ಯಾಕೆಂದರೆ ಅದು ತಪಸ್ಸಿನಿಂದ ಬಂದದ್ದಾಗಿರ್ತದೆ. ನಾವೇನು ಪಡೆಯಬೇಕು ಅನ್ನೋದನ್ನು ಮಹಾಭಾರತ ಹೇಳುತ್ತದೆ. ಬರೀ ಹಣವನ್ನು ಪಡೆದು ಹೆಣ ಆಗಬೇಡಿ, ತಪಸ್ಸನ್ನು ಪಡೆದು ತಪಸ್ವಿಗಳಾಗಿ ಅದರಿಂದ ನೀವು ಎಂಥದನ್ನೂ ಸಾಧಿಸಬಹುದು. ತಪಸ ವಿಂದತೆ ಮಹತ್. ತಪಸ ತಪ್ಯತೆ ದೇಹ, ತಪಸ ವಿಂದತೆ ಮಹತ್. ಉಪವಾಸೇನ ತಪ್ತಾನಾಂ ದೀರ್ಘಂ ಸುಖಮನಂತರಂ. ಉಪವಾಸದ ತಪಸ್ಸಿನಿಂದ, ಶ್ರದ್ಧೆಯಿಂದ ಮಾಡುವ ಏಕಾದಶಿಯಾದ ಉಪವಾಸಗಳ ಮಹಿಮೆಯಿಂದ ಆ ಸಂದರ್ಭದಲ್ಲಿ ನಿಮಗೆ ಉಪವಾಸದ ದುಃಖ ಅಂತ ಅನಿಸಬಹುದು. ಆದರೆ ಮುಂದೆ ಮಾತ್ರ ಅದು ದೀರ್ಘಕಾಲದ ಸುಖವನ್ನು ಕೊಡುತ್ತದೆ, ಆರೋಗ್ಯವನ್ನು ಕೊಡುತ್ತದೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ, ಶಾಂತಿಯನ್ನು ಕೊಡುತ್ತದೆ. ಬಾಯಿಯಿಂದ ಬಂದದ್ದೆಲ್ಲ ಸತ್ಯ ಆಗುವ ರೀತಿಯಲ್ಲಿ ಭಗವಂತ ಕಟಿಬದ್ಧನಾಗಿ ಟೊಂಕ ಕಟ್ಟಿ ನಿಲ್ತಾನೆ. ನೀವೇನು ಆಡ್ತೀರಿ ಅದನ್ನು ಸತ್ಯ ಮಾಡಬೇಕು ಅನ್ನುವುದಕ್ಕೋಸ್ಕರ ಆ ದೃಷ್ಟಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡಬೇಕು. ಶಾಸ್ತ್ರೋಕ್ತವಾದ ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿಯ ಉಪವಾಸ ಮೊದಲಾದ ಅನೇಕ ವಿಹಿತ ಉಪವಾಸಗಳು ಹಾಗೂ ಇನ್ನಿತರ ನಾನಾ ವಿಧವಾದಂತಹ ದೈಹಿಕ ಮಾನಸಿಕ ಕ್ಲೇಶಗಳ ಸಹನ, ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳು, ಈ ಎಲ್ಲ ತಪಸ್ಸನ್ನು ಆಚರಣೆ ಮಾಡಿದರೆ ಅದರಿಂದ ಮನುಷ್ಯ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಹೊಂದಬಹುದು ಎಂಬುದಾಗಿ ಮಹಾಭಾರತ ಸಂದೇಶವನ್ನು ನೀಡ್ತಾ ಇದೆ. ಇವತ್ತೆಲ್ಲ ಏಕಾದಶಿಯ ಉಪವಾಸವನ್ನು ಮಾಡಿ ಬಂದಿದ್ದೀರಿ ಅಂತ ಭಾವಿಸಿದ್ದೀವಿ. ಇದೇ ರೀತಿ ತಪ್ಪದೇ ಏಕಾದಶಿಯ ಉಪವಾಸವನ್ನು ಪ್ರತಿ ಏಕಾದಶಿಯೂ ಶುಕ್ಲ ಮಾತ್ರ ಕೃಷ್ಣ ಪಕ್ಷ ಮಾಡೋದಿಲ್ಲ ಅಂತನದೇ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅದು ಆಷಾಢ ಕಾರ್ತಿಕ ಮಾತ್ರ ಮಾಡ್ತೇವೆ ಅಂತ ಕೆಲವರಂತಾರೆ. ಅವಶ್ಯವಾಗಿ ಆಷಾಢ ಕಾರ್ತಿಕಗಳಲ್ಲಿ ಮಾಡಿ, ಅವುಗಳಲ್ಲಿ ಮಾತ್ರ ಮಾಡಬೇಕು ಅಂತನದೇ. ಎಲ್ಲ ತಿಂಗಳಿನ ಎಲ್ಲ ಪಕ್ಷದ ಏಕಾದಶಿಯ ಉಪವಾಸಗಳನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕು. ಅದನ್ನು ತಪಸ್ಸು ಎಂಬುದಾಗಿ ಪರಮಾತ್ಮನಲ್ಲಿ ಅತ್ಯಂತ ವಿನಯದಿಂದ ಸಮರ್ಪಣೆ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹರ